ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲನ್ನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ಏನಾದರೂ ತೊಗೊಂಡಿದ್ರೆ 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ 4 ಯೂನಿಟ್ ಬರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ, ಗ್ರೀನ್ ಕೆಮಿಸ್ಟ್ರಿ ಅಂತ. ಆ ಸೀರೀಸಲ್ಲಿ ಇವತ್ತು ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಇದು ಆಲ್ರೆಡಿ 7 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಕೆಮಿಸ್ಟ್ರಿ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇನೋವೇಟಿವ್ ಮಾಲಿಕ್ಯುಲರ್ ಸೊಲ್ಯೂಷನ್ ಫಾರ್ ಗ್ರೀನರ್ ಫ್ಯೂಚರ್. ಸೊ ಗ್ರೀನ್ ಕೆಮಿಸ್ಟ್ರಿ ಯೂಸ್ ಮಾಡೋದ್ರಿಂದ ಸಸ್ಟೈನಬಲ್ ಡೆವಲಪ್ಮೆಂಟು ಯಾವ ರೀತಿ ಆಗುತ್ತೆ, ಹೌ ಇಟ್ ಈಸ್ ರಿಲೇಟೆಡ್. ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡಿರೋ 7 ವಿಡಿಯೋಗಳನ್ನು ನಾನು ಹೇಳಿದ್ದೀನಿ. ನೀವು ಮೈಕ್ರೋವೇವ್ ಯೂಸ್ ಮಾಡೋದ್ರಿಂದ, ಸಾಲ್ವೆಂಟ್ ಫ್ರೀ ಸಿಂಥಿಸಿಸ್ ಮಾಡೋದ್ರಿಂದ, ಆಟಮ್ ಎಕಾನಮಿ ಮೇಂಟೈನ್ ಮಾಡೋದ್ರಿಂದ ನೀವು ಏನು ಮಾಡ್ಬೋದು ಅಂದರೆ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಅಂಥದ್ದನ್ನು ಕಡಿಮೆ ಮಾಡ್ಕೋಬೋದು. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ವೇಸ್ಟ್ ಆಗಿರ್ಬೋದು. ಅದೇ ಥರ ಬೇರೆ ಬೇರೆ 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಏನಿದೆಯಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ವಿ ಕ್ಯಾನ್ ಮೂವ್ ಟುವರ್ಡ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಅದಕ್ಕೆ ವಿತ್ ಎಕ್ಸಾಂಪಲ್ಸ್ ಏನೇನು ಆಗುತ್ತೆ ಅದನ್ನು ಇವತ್ತು ಕನ್ಕ್ಲೂಡಿವ್ ವಿಡಿಯೋ ಥರ ಇದನ್ನು ಮಾಡ್ತಾಯಿದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಗ್ರೀನ್ ಕೆಮಿಸ್ಟ್ರಿ ಅಂದರೆ ಏನು ಅಂತ. ದ ಡಿಸೈನ್ ಆಫ್ ಎ ಕೆಮಿಕಲ್ ಪ್ರಾಡಕ್ಟ್ ಆರ್ ಪ್ರೋಸೆಸ್ ದಟ್ ರಿಡ್ಯೂಸಸ್ ಆರ್ ಎಲಿಮಿನೇಟ್ ದಿ ಯೂಸ್ ಆರ್ ಜನ್ರೇಷನ್ ಆಫ್ ಅಜಾರ್ಡಿಯಸ್ ಸಬ್ಸ್ಟೆನ್ಸಸ್. ಮೇನ್ದು ಗ್ರೀನ್ ಕೆಮಿಸ್ಟ್ರಿ ಏಮ್ ಏನು, ಅದರದ್ದು ಗೋಲ್ ಏನು ಅಂತಂದರೆ ಜಸ್ಟ್ ರಿಮೂವ್ ದಿ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ನಾವು ಯಾವುದು ಮಾಡ್ತೀವಲ್ಲ ದಟ್ ಹ್ಯಾಸ್ ಟು ರೆಡ್ಯೂಸ್ ಆರ್ ಎಲಿಮಿನೇಟ್ ದಿ ಯೂಸ್ ಆಫ್ ವೇಸ್ಟ್ ಆಗಿರ್ಬೋದು, ಅಜಾರ್ಡಿಯಸ್ ಸಬ್ಸ್ಟೆನ್ಸ್ ಆಗಿರ್ಬೋದು. ಅದನ್ನೆಲ್ಲ ಆ ಥರ ಪ್ರೋಸೆಸ್ನ ನಾವು ಡೆವಲಪ್ ಮಾಡಬೇಕು, ಆ ಥರ ಪ್ರಾಡಕ್ಟ್ನ ಡೆವಲಪ್ ಮಾಡಬೇಕು, ಆ ಥರ ಪ್ರೋಸೆಸ್ನ ಡೆವಲಪ್ ಮಾಡಬೇಕು. ದಟ್ಸ್ ದ ಮೇನ್ ಗೋಲ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ದಿ ಪೊಲ್ಯೂಷನ್ ಅಟ್ ದಿ ಮಾಲಿಕ್ಯುಲರ್ ಲೆವೆಲ್ ಓನ್ಲಿ. ಸೊ ಎಲ್ಲ ಆದಮೇಲೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕಿಂತ, ಎಲ್ಲ ಮಾಡಿದ್ಮೇಲೆ ಗುಡ್ಡೆ ಹಾಕ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಡೋದ್ರ ಬದಲು ಅಟ್ ದಿ ಗ್ರೌಂಡ್ ಲೆವೆಲ್, ಅಟ್ ದಿ ಮಾಲಿಕ್ಯುಲರ್ ಲೆವೆಲೇ ಅದು ಪೊಲ್ಯೂಷನೇ ಆಗದೇ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು ಮೇನ್ ಗೋಲ್ ಆಗಿರುತ್ತೆ. ಟ್ರಿಪಲ್ ಬಾಟಮ್ ಲೈನ್, ಇದರಿಂದ ನನಗೆ ಏನಾಗುತ್ತೆ ಅಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಗುತ್ತೆ, ಎಕನಾಮಿಕ್ ಪ್ರಾಫಿಬಿಲಿಟಿ ಆಗುತ್ತೆ, ಹ್ಯೂಮನ್ ಹೆಲ್ತ್ ಸೇಫ್ಟಿ ಆಗುತ್ತೆ. ಅದಕ್ಕೆ ಇದನ್ನು ಟ್ರಿಪಲ್ ಬಾಟಮ್ ಲೈನ್ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ. ಸೈಮಲ್ಟೇನಿಯಸ್ಲಿ ನನಗೆ ಗ್ರೀನ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ, ಗ್ರೀನ್ ಕೆಮಿಸ್ಟ್ರಿನ ಯೂಸ್ ಮಾಡೋದ್ರಿಂದ, ಗ್ರೀನ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡೋದ್ರಿಂದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ನು, ಎಕನಾಮಿಕ್ ಪ್ರಾಫಿಟಬಿಲಿಟಿ, ಹ್ಯೂಮನ್ ಹೆಲ್ತ್ ಸೇಫ್ಟಿ ಎಲ್ಲನೂ ನನಗೆ ಅಟ್ ದ ಟೈಮ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದಿ 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಇದನ್ನು ಆಲ್ರೆಡಿ ನೀವು ನೋಡಿರ್ತೀರ ಸುಮಾರು ಸಲ. ಗ್ರೀನ್ ಕೆಮಿಸ್ಟ್ರಿ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ರೆಡ್ಯೂಸ್ ದಿ ವೇಸ್ಟ್, ಇಟ್ ಗೋಯಿಂಗ್ ಟು ರಿಸ್ಕ್ ಆಫ್ ಅಜಾರ್ಡ್ನೆಸ್ ಕಡಿಮೆ ಮಾಡುತ್ತೆ, ನೆಕ್ಸ್ಟು ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ, ಕಾಸ್ಟೂ ನನಗೆ ಏನಾಗುತ್ತೆ ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಇಟ್ ಗೋಯಿಂಗ್ ಟು ಇಂಪ್ರೂವ್ ದಿ ರಿನ್ಯೂಯಬಲಿಟಿ, ಆಮೇಲೆ ರೀಪ್ರೊಡ್ಯೂಸಬಿಲಿಟಿ, ರಿಯೂಸಬಿಲಿಟಿ, ಆಟಮ್ ಯುಟಿಲೈಸೇಷನು, ಎನರ್ಜಿ ಎಫಿಷಿಯನ್ಸಿ, ಇದನ್ನೆಲ್ಲ ಏನು ಮಾಡುತ್ತೆ. ಇಫ್ ಯು ಡೂ ದಿ 12 ಪ್ರಿನ್ಸಿಪಲ್ಸ್ ಆ್ಯಂಡ್ ಇಫ್ ಯು ಪ್ರಿಪೇರ್ ದ ಪ್ರಾಡಕ್ಟ್ಸ್ ಆರ್ ದಿ ಪ್ರೋಸೆಸ್ನ ಮಾಡಿದಾಗ ನನಗೇನಾಗುತ್ತೆ, ಐ ಕ್ಯಾನ್ ಮೂವ್ ಟುವರ್ಡ್ಸ್ ದಿ ಸಸ್ಟೈನಬಿಲಿಟಿ ಅಂತ ನಾವು ಈಗ ನೋಡ್ತಾ ಹೋಗೋಣ. ಸೊ ಸಸ್ಟೈನಬಲ್ ಮೆಟೀರಿಯಲ್ಸ್ ಯಾವ್ಯಾವುದು ಅಂದರೆ ಬಯೋಪ್ಲಾಸ್ಟಿಕ್ ನೋಡ್ಕೋಬೋದು. ಈಗಿರೋ ಪ್ರಾಬ್ಲಮ್ ಏನು ಅಂದರೆ ಪೆಟ್ರೋಲಿಯಂ ಬೇಸ್ಡ್ ಪ್ಲಾಸ್ಟಿಕ್ ಪರ್ಸಿಸ್ಟ್ ಇನ್ ದಿ ಎಕೋಸಿಸ್ಟಮ್ ಫಾರ್ ಸೆಂಚುರೀಸ್ ಆ್ಯಂಡ್ ಜನ್ರೇಟ್ ಮ್ಯಾಸಿವ್ ಕಾರ್ಬನ್ ಎಮಿಷನ್ಸ್. ಸೊ ನಿಮಗೆ ಗೊತ್ತಿದೆ, ಈಗ ಎಲ್ಲರೂ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಪ್ಲಾಸ್ಟಿಕ್ ನಾವೇನು ಯೂಸ್ ಮಾಡ್ತಾಯಿದ್ದೀವಿ ಅದರಿಂದ ನನಗೆ ಎನ್ವೈರನ್ಮೆಂಟ್ಗೆ ಅಥವಾ ನಮ್ಮದು ಇಡೀ ಗ್ಲೋಬ್ಗೆ ತೊಂದರೆ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಅದು ಬಯೋಡಿಗ್ರೇಡಬಲ್ ಆಗುತ್ತೆ, ಎಷ್ಟೋ ವರ್ಷಗಳ ಭೂಮಿನಲ್ಲಿ ಹಾಗೆ ಇರುತ್ತೆ, ಮಣ್ಣಲ್ಲಿ ಕರಗೋದ್ರೆ ಅಕಸ್ಮಾತ್ ಹೀಟ್ ಮಾಡಿದ್ರೆ ಕಾರ್ಬನ್ ಫೂಟಿಂಗಿಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ದಟ್ ಇಸ್ ಅ ಪ್ರಾಬ್ಲಮ್. ಹಾಗಾಗಿ ಅದಕ್ಕೆ ಗ್ರೀನ್ ಸೊಲ್ಯೂಷನ್ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಈಗ ಯಾವ ಥರದ್ದು ಅಂದರೆ ಫರ್ಮೆಂಟೆಡ್ ಪ್ಲ್ಯಾಂಟ್ಸ್ ಸ್ಟಾರ್ಚಿಂದ, ಕಾರ್ನು, ಶುಗರ್ ಕೇನಿಂದ ಪಾಲಿಅಸಿಟಿಕ್ ಆ್ಯಸಿಡ್ PLA ಅಂತ ಹೇಳ್ತಾರೆ, ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ಪಾಲಿಮರ್ಸ್ನ ಪ್ರಿಪೇರ್ ಮಾಡಿಕೊಂಡು ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿ ಪ್ಲಾಸ್ಟಿಕ್ಸ್ ನಾವು ಇದು PLA ಪಾಲಿಮರ್ಸ್ನ ಯೂಸ್ ಮಾಡಿದ್ರೆ ವಿಚ್ ಆರ್ ಪ್ಲ್ಯಾಂಟ್ ಇಂದ ಹೊರಗಡೆಯಿಂದ ಬಂದಿರೋವಂಥದ್ದು, ಪ್ಲ್ಯಾಂಟ್ ಆರಿಜಿನಿಂದ ಬಂದಿರೋವಂಥದ್ದು. ಸೊ ದೇ ಗೋಯಿಂಗ್ ಟು ಪ್ರೊಡ್ಯೂಸಸ್ ದಿ ಬಯೋ ರೆಸಿನ್ಸ್ ದಟ್ ಎಮಿಟ್ಸ್ 80% ಲೆಸ್ ಗ್ರೀನ್ ಹೌಸ್ ಗ್ಯಾಸಸ್ ದ್ಯಾನ್ ದಿ ಟ್ರೆಡಿಷನಲ್ ಪ್ಲಾಸ್ಟಿಕ್ಸ್. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಈಗೆಲ್ಲ ಪಾಲಿಯಾಸ್ಟಿಕ್
ಆ್ಯಸಿಡ್ನ ಪಾಲಿಮರ್ಸ್ನ ನಾವೇನು ಮಾಡ್ತಾಯಿದ್ದೀವಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಬಯೋಪ್ಲಾಸ್ಟಿಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದಿ ಫಾರ್ಮ್ ಆಫ್ ದ ಬಯೋರೆಸಿನ್ಸ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು 80% ರಿಡ್ಯೂಸ್ ಆಗುತ್ತೆ ಈ ಮೆಥಡಿಂದ ಅಂತ. ಸೊ ಈ ರೀತಿಯಾಗಿ ನಂದು ಗ್ರೀನ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಸಸ್ಟೈನಬಲ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಸಸ್ಟೈನಬಿಲಿಟಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಗ್ರೀನ್ ಫಾರ್ಮಸ್ಯೂಟಿಕಲ್ಸ್ ಪ್ರಾಬ್ಲಮ್ ಏನು, ಟ್ರೆಡಿಷನಲ್ ಡ್ರಗ್ ಸಿಂಥಸಿಸ್ ಕ್ರಿಯೇಟ್ಸ್ ಮ್ಯಾಸಿವ್ ಕ್ವಾಲಿಟೀಸ್ ಸಾಲ್ವೆಂಟ್ ವೇಸ್ಟ್. ಹಾಗಾಗಿ ಹೈ ಈ ಫ್ಯಾಕ್ಟರ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತಂದರೆ ನಾವೀಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ವಿತೌಟ್ ಸಾಲ್ವೆಂಟ್ ಫ್ರೀ ಆಗಿರೋವಂಥದ್ದು ಅಥವಾ ಎಕೋ ಫ್ರೆಂಡ್ಲಿ ಆಗಿರೋವಂಥ ಸಾಲ್ವೆಂಟ್ಗಳನ್ನ ಯೂಸ್ ಮಾಡಿಕೊಂಡು, ಅಥವಾ ಎಗೇನ್ ಹೈಲಿ ಸೆಲೆಕ್ಟಿವ್ ಆಗಿರೋವಂಥದ್ದು ಸಿಂಗಲ್ ಸ್ಟೆಪ್ ರಿಯಾಕ್ಷನು ರೂಮ್ ಟೆಂಪ್ರೇಚರ್ಲೆ ಆಗುವಂಥದ್ದನ್ನು ನಾವು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಫಾರ್ ಎಕ್ಸಾಂಪಲ್ Pfizer redesigned the synthesis of that particular drug, optimizing the process to eliminate 150 metric tons of hazardous waste annually. ಸೊ ಇಷ್ಟು ಜಸ್ಟ್ ಬೈ ಚೇಂಜಿಂಗ್ ದಿ ಕೆಟಲಿಸ್ಟ್ ಅದೇನಾಗ್ತಾ ಇದೆ, ಸೋ ಮಚ್ ಮೆಟ್ರಿಕ್ ಟನ್ಸ್ ಆಫ್ hazardous waste ಆ್ಯನ್ಯುಲಿ ಏನು ಮಾಡ್ತಾಯಿದ್ದೀನಿ, ನಾನು ಪಲ್ಯೂಟ್ ಮಾಡೋದನ್ನು ಅಥವಾ ನೇಚರ್ಗೆ ಕೊಡೋದನ್ನು ಎನ್ವೈರನ್ಮೆಂಟಿಗೆ ಬಿಡೋದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಅವಾಯ್ಡ್ ಮಾಡ್ತಾಯಿದ್ದೀನಿ. ದೇರ್ ಬೈ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಸಸ್ಟೈನಬಿಲಿಟಿ. ಅದೇ ಥರ ಥರ್ಡ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಸಸ್ಟೈನಬಲ್ ಅಗ್ರಿಕಲ್ಚರ್. ಕೆಮಿಕಲ್ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಯೂಸ್ ಮಾಡೋದ್ರಿಂದ ನಮಗೆ ಏನೇನು ತೊಂದರೆ ಆಗ್ತಿದೆ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಎವ್ರಿಬಡಿ ಈಸ್ ಗೋಯಿಂಗ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಹೋಗ್ತಾ ಇದ್ದಾರೆ. ಹೆವಿ ವಾಟರ್, ನಮ್ಮದು ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಸಾಯಿಲ್ ಇರ್ಬೋದು, ಬಯೋ ಅಕ್ಯುಮುಲೇಷನ್ ಆಗಿರ್ಬೋದು, ಎಲ್ಲನೂ ನಮಗೆ ಜಾಸ್ತಿ ಆಗ್ತಾಯಿದೆ. ಬಯೋ ಅಕ್ಯುಮುಲೇಷನ್ ಅಂತಂದರೆ ಇಟ್ ವಿಲ್ ಬಿ ಅಕ್ಯುಮುಲೇಟೆಡ್ ಇನ್ ಅವರ್ ಬಾಡಿ. ಸೊ ನೀವು ಏನು ಮಾಡ್ತೀರಾ, ಈ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀರಾ, ಸೊ ಇಟ್ ವಿಲ್ ಗೋ ಇನ್ ಟು ದಿ ಸಾಯಿಲ್ ಡಿಗ್ರೇಡೇಷನ್ ಆಯಿತು ಅಂತಂದರೆ ಅದು ಫುಡ್ ಕಡೆ ಬರುತ್ತೆ, ಫುಡ್ ಚೈನಿಂದ ನಮ್ಮ ಬಾಡಿ ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಅದಕ್ಕೆ ಏನು ಅಂದರೆ ಹೈಲಿ ಟಾರ್ಗೆಟೆಡ್ ಬಯೋ ಪೆಸ್ಟಿಸೈಡ್ಸ್, ಕಂಟ್ರೋಲ್ಡ್ ರಿಲೀಸ್ ಬಯೋ ಡಿಗ್ರೇಡಬಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಅದೇ ಥರ ಆಗ್ರೋ ಸೈನ್ಸಸ್ಸಲ್ಲಿ ತುಂಬ ಕಂಪ್ನಿಗಳು ಏನು ಮಾಡ್ತಿದ್ದಾರೆ, ಎಕೋ ಫ್ರೆಂಡ್ಲಿ ಇನ್ಸೆಕ್ಟ್ ಕಂಟ್ರೋಲ್ಡ್ ಡಿರೈವ್ಡ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅಂದರೆ ವಿತೌಟ್ ಆರ್ಮಿಂಗ್, ಅಂದರೆ ಆರ್ಟಿಫಿಷಿಯಲ್ ಆಗಿಲ್ಲದೆ ಇರೋವಂಥದ್ದು, ಸಿಂಥೆಟಿಕ್ ಕೆಮಿಕಲ್ಸ್ ಇಲ್ಲದೆ ಇರೋವಂಥದ್ದು, ಪೆಸ್ಟಿಸೈಡ್ ಇಲ್ಲದೆ ಇರೋವಂಥದ್ದು, ನ್ಯಾಚುರಲಿ ಡಿಗ್ರೇಡ್ ಆಗುವಂಥದ್ದು ವಿತೌಟ್ ಆರ್ಮಿಂಗ್ ದಿ ನಾನ್ ಟಾರ್ಗೆಟೆಡ್ ಸ್ಪೀಷೀಸ್. ಆ ಥರದ್ದು ಸಸ್ಟೈನಬಲ್ ಅಗ್ರಿಕಲ್ಚರನ್ನು ಸುಮಾರು ಅದ್ರ ಮೇಲೂ ಸುಮಾರು ಆ್ಯಕ್ಟಿವಿಟೀಸು, ಸುಮಾರು ಇನೋವೇಷನ್ಸ್, ಸುಮಾರು ರಿಯಾಕ್ಷನ್ಸು ಡಿಸೈನ್ ಆಗ್ತಾಯಿದೆ. ಅದೇ ಥರ ನಮಗೆ ಇನ್ನೊಂದು ಮೇಜರ್ ಇದು ಏನಂದರೆ ಎನರ್ಜಿ ಕ್ರೈಸಿಸ್ ನಮಗಿರೋವಂಥದ್ದು. ರಿನ್ಯೂವಬಲ್ ಎನರ್ಜಿ ಸ್ಟೋರೇಜ್ ನಮಗೆ ಕಡಿಮೆ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕನ್ವೆನ್ಷನಲ್ ಲಿಥಿಯಮ್ ಅಯನ್ ಬ್ಯಾಟ್ರೀಸ್ ಮೇನ್ಲಿ ದೇ ಡಿಪೆಂಡ್ಸ್ ಹೆವಿಲಿ ಆನ್ ಸ್ಕ್ಯಾರ್ಚ್, ಟಾಕ್ಸಿಕ್, ಕಾನ್ಫ್ಲಿಕ್ಟ್ ರಿಡನ್ ಮೆಟೀರಿಯಲ್ ಲೈಕ್ ಲಿಥಿಯಮ್ ಆರ್ ಕೋಬಾಲ್ಟ್. ಅದು ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಯಾಕೆಂದರೆ ಲಿಥಿಯಮ್ ಅಯನ್ ಬ್ಯಾಟ್ರೀಸು ನಾವೆಲ್ಲ ಮೊಬೈಲ್ಗಳಲ್ಲಿ, ಎಲ್ಲ ಏನು ಸ್ಮಾರ್ಟ್ ಡಿಜಿಟಲ್ ಎಕ್ವಿಪ್ಮೆಂಟ್ಗಳಲ್ಲಿ ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ. ಸೊ ಅದೇನು ಮಾಡುತ್ತೆ ಅಂತಂದರೆ ಅಯಾನ್ಸ್ ಏನು ಮಾಡುತ್ತೆ ಅಂದರೆ ದೇ ಆರ್ ನಾಟ್ ಟಾಕ್ಸಿಕ್ ಆಗಿದೆ, ಅದರ ಮೇಲೇ ಅವು ಡಿಪೆಂಡ್ ಆಗಿರುತ್ತೆ. ಗ್ರೀನ್ ಸೊಲ್ಯೂಷನ್ ಏನಾಗ್ತಿದೆ ಅಂತಂದರೆ ಈಗ ಲಿಥಿಯಮ್ ಅಯಾನ್ ಬ್ಯಾಟ್ರೀಸ್ನಲ್ಲೂ ಸೋಡಿಯಂ ಅಯಾನ್ ಸೆಲ್ಸ್ಗಳಿಂದ ರೀಪ್ಲೇಸ್ ಮಾಡ್ತಾ ಇದ್ದಾರೆ, ವಿಚ್ ಆರ್ ಅರ್ತ್ ಅಬೆಂಡೆಂಟ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು, ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎಮರ್ಜಿಂಗ್ ಕಮರ್ಷಿಯಲ್ ಸೋಡಿಯಂ ಅಯಾನ್ cells eliminate cobalt altogether, lowering the environmental mining footprints dramatically. ಸೊ ಈ ರೀತಿಯಾಗಿ ನನಗೆ ಅಗ್ರಿಕಲ್ಚರಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ, ಕೆಮಿಕಲ್ ಮೆಥಡ್ಸ್ಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಎನರ್ಜಿ ಇದರಲ್ಲಿ ಗ್ರೀನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದೇ ಥರ ಸ್ಮಾರ್ಟ್ ಎನ್ವೈರನ್ಮೆಂಟಲ್ ರೆಮಿಡಿಯೇಷನ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಯಾವ್ದು ಬರುತ್ತಲ್ಲ, ಡಂಪ್ ಪರ್ಸಿಸ್ಟೆಂಟ್ ಹೆವಿ ಮೆಟಲ್ಸ್ ಆ್ಯಂಡ್ ಸಿಂಥೆಟಿಕ್ ಆರ್ಗ್ಯಾನಿಕ್ ಟಾಕ್ಸಿಕ್ ಡೈಸ್ ಡೈರೆಕ್ಟ್ಲಿ ಇಂಟು ದಿ ಕ್ಲೀನ್ ವಾಟರ್ ಬಾಡೀಸ್. ಅದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಏನು ಅಂತಂದರೆ ಅಡ್ವಾನ್ಸ್ ಫೋಟೋ ಕೆಟಲಿಸ್ಟ್, ಎಕೋ ಫ್ರೆಂಡ್ಲಿ ನ್ಯಾನೋ ಅಬ್ಸಾರ್ಬೆಂಟ್ ಟು ಬ್ರೇಕ್ ಡೌನ್ ದಿ ಪೊಲ್ಯೂಟೆಂಟ್ ಸೆಕ್ಯೂರ್ಲಿ. ಸೊ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಟೈಟಾನಿಯಂ ಆಕ್ಸೈಡ್ ಡೈಆಕ್ಸೈಡ್ ಏನಿದೆ ಅದನ್ನು ಫೋಟೋ ಕೆಟಲಿಸ್ಟಾಗಿ ಯೂಸ್ ಮಾಡಿದ್ರೆ ಟಾಕ್ಸಿಕ್ ವಾಟರ್ ಕಂಟಾಮಿನೆಂಟ್ಸ್ ಇಂಟು ದಿ ಹಾರ್ಮ್ಫುಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್ ಆಗೋದನ್ನು ಅದು ತಡೆಯುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಫೀಲ್ಡಲ್ಲೂ ಏನು ಮಾಡ್ತಾ ಇದ್ದೀವಿ, ಗ್ರೀನ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು, ಗ್ರೀನ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು, ಪೊಲ್ಯೂಷನ್ಗೆ ಅವಾಯ್ಡ್ ಮಾಡಿಕೊಂಡು, ಕಾರ್ಬನ್ ಫೂಟಿಂಗ್ನ ಅವಾಯ್ಡ್ ಮಾಡಿಕೊಂಡು ಲಾಟ್ ಆಫ್ ಆ್ಯಕ್ಟಿವಿಟೀಸ್ ವರ್ಕ್ ಆಗ್ತಾ ಇದೆ.
ಸೊ ಸರ್ಕ್ಯುಲರ್ ಎಕಾನಮಿ ಫ್ಯೂಚರ್ ಬರ್ತಾ ಇದೆ. ಬಾಟಮ್ ಲೈನ್ ನನಗೆ 3 ಥರ ನನಗೆ ಹೆಲ್ಪ್ ಆಗ್ತಾ ಇದೆ. ಎಕನಾಮಿಕಲಿ ಹೆಲ್ಪ್ ಆಗ್ತಾ ಇದೆ, ಹೀಲ್ಡ್ ಜಾಸ್ತಿ ಬರ್ತಾ ಇದೆ, ಜೊತೆಗೆ ಹ್ಯೂಮನ್ ಸೇಫ್ಟಿ ಆಗ್ತಾ ಇದೆ, ಜೊತೆಗೆ ನನಗೆ ಕಾರ್ಬನ್ ಫುಟಿಂಗು ಅಥವಾ ಎನ್ವೈರ್ಮೆಂಟ್ಗೆ ಅದು ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋಂಥದ್ದು ಇನ್ ಟರ್ಮ್ಸ್ ಆಫ್ ಪೊಲ್ಯೂಷನ್ನು ಕಡಿಮೆ ಆಗ್ತಿದೆ. ಸ್ಟ್ರಾಟಜಿಕ್ಕಾಗಿ ಏನಾಗ್ತಿದೆ, ಪ್ಯಾರಾಡಮಿಕ್ ಶಿಫ್ಟ್ ಆಗ್ತಾ ಇದೆ. ಮೂವಿಂಗ್ ಲೀನಿಯರ್ ಟೇಕ್ ಮೇಕ್ ವೇಸ್ಟ್. ಇದುವರೆಗೂ ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಟ್ರೆಡಿಷ್ನಲಿ ತೊಗೊಳ್ಳೋದು, ಯೂಸ್ ಮಾಡೋದು, ವೇಸ್ಟ್ ಮಾಡೋದು, ಆ ಥರ ಮಾಡ್ತಿದ್ವಿ. ಈ ಥರ ಮಾಡ್ದೆಲ್ಲ ಏನು ಮಾಡ್ತಿದ್ವಿ, ಅದನ್ನು ಫುಲ್ಲಿ ಕ್ಲೋಸ್ಡ್ ಲೂಪ್ ಸರ್ಕ್ಯುಲರ್ ಎಕಾನಮಿಕ್ ಫ್ಲೇಮ್ ವರ್ಕಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ವಿ. ರೆಗ್ಯುಲೇಟರಿ ಅಲೈನ್ಮೆಂಟ್ಸ್, ಈಗ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಗ್ರೀನ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್ನ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ನಾವು ನೋಡ್ಕೊಳ್ತಾ ಇದ್ವಿ. ಸಸ್ಟೈನಬಿಲಿಟಿ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ರೀಇಮ್ಯಾಜಿನ್ ದಿ ಕೆಮಿಸ್ಟ್ರಿ ಅಟ್ ಇಟ್ಸ್ ಮಾಲಿಕ್ಯುಲರ್ ಫೌಂಡೇಶನ್. ಸೊ ನನಗೆ ಸಸ್ಟೈನಬಿಲಿಟಿ ಆಗಬೇಕು, ಗ್ರೀನ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು ಅಂದರೆ ಹ್ಯಾವ್ ಟು ಅಡಾಪ್ಟ್ ಆಲ್ ದೀಸ್ ಮೆಥಡ್ಸ್ ಅಟ್ ದಿ ಮಾಲಿಕ್ಯುಲರ್ ಲೆವೆಲ್. ಸೊ ದಟ್ ನಾನು ಮುಂಚೆನೇ ಹೇಳ್ದಂಗೆ ರೋಗ ಬಂದ ಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತ ರೋಗ ಬರದೇ ಇರೋ ಥರನೇ ಪ್ರಿವೆಂಟ್ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದಾಗತ್ತೆ. ಸೊ ಎಲ್ಲ ಪೊಲ್ಯೂಟೆಂಟ್ಸ್ನ ಹೊರಗಡೆ ಬಿಟ್ಟ ಮೇಲೆ ಹೌ ಟು ಮಿನಿಮೈಸ್ ದಟ್ ಪೊಲ್ಯೂಟೆಂಟ್ ಅಂತ ಯೋಚನೆ ಮಾಡೋದು ಬದಲು ಸೋರ್ಸಲ್ಲೇ ಪೊಲ್ಯೂಟೆಂಟ್ ಆಗದೇ ಇರೋ ಥರ ನಾನು ನೋಡಿಕೊಂಡ್ರೆ ಬೆಟರ್ ಆಗುತ್ತೆ. ದಟ್ ಲೀಡ್ಸ್ ಟು ಎ ಸಸ್ಟೈನಬಿಲಿಟಿ. ಅದನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.